ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನ್ವಿ ಅವರ ವತಿಯಿಂದ ಹಿಂದೆ ಕ್ಲಾಸ್ ಮಾಡಿದಂಥ ರಾಷ್ಟ್ರಪತಿ ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಆಲ್ರೆಡಿ ನಿನ್ನೆ ಆ ಹಿಂದಿನ ವಿಡಿಯೋದಲ್ಲಿ ಒಂದು ಟಾಪಿಕ್ ಅಥವಾ ಒಂದು ರಾಷ್ಟ್ರಪತಿಯವರ ಕಾರ್ಯಾಂಗದ ಅಧಿಕಾರಗಳ ಬಗ್ಗೆ ಹೇಳಿವಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಈಗ ಇರ್ತಕ್ಕಂಥ ಪ್ರೆಸೆಂಟ್ ಯಾವುದಪ್ಪ ನಿಮ್ಮ ಮುಂದೆ ಯಾವತ್ತು ತಂದಿನಪ್ಪ ಅಂದ್ರಿಗಿನ ರಾಷ್ಟ್ರಪತಿಯವರ ಮತ್ತು ರಾಷ್ಟ್ರಪತಿಯವರ ಶಾಸನಾಂಗೀಯ ಅಧಿಕಾರಗಳ ಬಗ್ಗೆ ಏನೈತಿ ಇವತ್ತು ಅಧ್ಯಯನ ಮಾಡೋದು. ಈಗ ರಾಷ್ಟ್ರಪತಿ ಅಂದಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬರೀ ರಾಷ್ಟ್ರಪತಿ ಏನಪ್ಪಾ ಅಂದ್ರಿಗಿನ ಈಗ ನಾವು ಉದಾಹರಣೆ ನೋಡಿದಾಗ ನಮ್ಮ ಭಾರತದ ಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿ. ನಮ್ಮ ರಾಜ್ಯದ ಪ್ರಥಮ ಪ್ರಜೆ ಯಾರು? ಇವಾಗ ರಾಷ್ಟ್ರಪತಿ. ಹೌದಿಲ್ಲ? ಅವರಿರ್ತಕ್ಕಂಥ ಅಧಿಕಾರಗಳು ಬಹಳ ಇಂಪಾರ್ಟೆಂಟ್. ಅವರು ನಮ್ಮ ಕ್ವಶನ್ ಕೇಳಾರ, ನಮ್ಮ ರಾಷ್ಟ್ರದ ನಾಮ ಮಾತ್ರ ಕಾರ್ಯಾಂಗ ಮುಖ್ಯಸ್ಥರು ಯಾರು ಅಂತ ಕ್ವಶನ್ ಕೇಳ. ಹೌದು, ಅಲ್ಲಿ ಇವಾಗ ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ರಾಷ್ಟ್ರಪತಿ ಮೇಲಿನ ಯಾರು ಅಲ್ಲ, ರಾಷ್ಟ್ರಪತಿ. ಅದೇ ರೀತಿಯಾಗಿ ನಮ್ಮ ಭಾರತದ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ಈ ಕೆಳಗಿನವುಗಳಲ್ಲಿ ಯಾರು? ಇವಾಗ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲ ಮೇಲಿನ ಯಾರು ಅಲ್ಲ. ಯಾರು ಇವಾಗ? ಪ್ರಧಾನಮಂತ್ರಿ. ರಾಷ್ಟ್ರಪತಿ ಏನಂತಂದ್ರೆ ಈಗ ನೈಜ ಕಾರ್ಯಾಂಗ. ನಾಮ ಮಾತ್ರ ಅಂದ್ರೆ ಏನೈತೆ ಅಂದ್ರೆ ಓನ್ಲಿ ರಬ್ಬರ್ ಸ್ಟಾಂಪ್ ಇದ್ದಂಗ ಅವರು. ಅಂದ್ರೆ ಪ್ರಧಾನಮಂತ್ರಿ ಏನ್ ಹೇಳ್ತಾರ ಅವ್ರು ಮಾಡ್ತಕ್ಕಂಥ ಓನ್ಲಿ ಇವಾಗ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡ ಯಜಮಾನ ಟೈಮ್. ಬಟ್ ಎಲ್ಲ ಅಧಿಕಾರ ಏನೈತಂದ್ರೆ ಇವ್ರ ಹೆಸರ ಮೇಲೆ ನಡೀತಾವ, ರಾಷ್ಟ್ರಪತಿ ಅವರ ಹೆಸರ ಮೇಲೆ. ಬಟ್ ಆದ್ರಿಗಿನ ಅಧಿಕಾರ ಚಲಾವಣೆ ಮಾಡೋದು ಯಾರತ್ತಂದ್ರಿಗಿನ ಪ್ರಧಾನಮಂತ್ರಿ. ನಮ್ಮ ಸೌರ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಏನಂತಂದ್ರಿಗಿನ ಸೂರ್ಯನಿದ್ದಂತೆ ಯಾರಪ್ಪ ಅಂದ್ರಿಗಿನ ಭಾರತದ ಪ್ರಧಾನಮಂತ್ರಿ ಅಥವಾ ಆ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಯಾವ್ದು? ಇವಾಗ ನಮ್ಮ ಸೌರ ಮಂಡಲದಲ್ಲಿ ಸೂರ್ಯಗೆ ಹೋಲಿಕೆ ಮಾಡಿದಾರ. ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಕ್ಕಂಥದ್ದು ಯಾವ್ದು? ಇವಾಗ ಸೂರ್ಯ. ಅದೇ ರೀತಿಯಾಗಿ ನಮ್ಮ ಇರ್ತಕ್ಕಂಥ ಮುಖ್ಯವಾಗಿ ನಾವು ಭಾರತದಲ್ಲಿ ಯಾರಪ್ಪ ನೈಜ ಅಂದ್ರಿಗಿನ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಹೌದು. ಅದಕ್ಕೆ ಏನಂತಂದ್ರಿಗಿನ ನಮ್ಮ ಭಾರತ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರ್ಬೇಕಂತ ಹೇಳ್ತಕ್ಕಂಥ ಆರ್ಟಿಕಲ್ ಯಾವದಪ್ಪ ಅಂದ್ರಿಗಿನ 52ನೇ ಆರ್ಟಿಕಲ್. ರೈಟ್? ಎಷ್ಟೇ ಆರ್ಟಿಕಲ್? ಇವಾಗ 52ನೇ ಆರ್ಟಿಕಲ್ ನಮ್ಮ ಭಾರತ ದೇಶಕ್ಕೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರಿಗಿನ ಇನ್ನ ಒಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯಕ್ಕೆ ರಾಜ್ಯಪಾಲರು ಇರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಂತ ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ 153. ಅಂದ್ರಿಗಿನ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನು ಅವಕಾಶ ಮಾಡಿಕೊಂಡಂತ ವಿಧಿ ಅಥವಾ ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ 153. ಅದೇ ರೀತಿಯಾಗಿ ಹಿಂದಿನ ಕ್ಲಾಸಲ್ಲಿ ಏನಂತಂದ್ರಿಗಿನ ನಮ್ಮ ಭಾರತದ ಅಟಾರ್ನಿ ಜನರಲ್ ಅವರನ್ನು ಎಷ್ಟನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರ? 148 ಅಟಾರ್ನಿ. ಯಾರಾಗ? ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಅಂದ್ರಿಗಿನ ನಮ್ಮ ಭಾರತದ ಏನಂತಂದ್ರಿಗಿನ ಪ್ರಥಮ ಕಾನೂನು ಸಲಹೆಗಾರ ಅಂತ. ಏನಂತ ಇವಾಗ ಭಾರತದ ಪ್ರಥಮ ಕಾನೂನು ಸಲಹೆಗಾರ. ಹೌದಿಲ್ಲ? ಅದೇ ರೀತಿಯಾಗಿ ಏನಂತಂದ್ರಿಗಿನ ಇನ್ನು ಯಾವ್ದು? ಇವಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ. ಯಾವ್ದು? ಸುಪ್ರೀಂ ಕೋರ್ಟಿನ ಮುಖ್ಯ 124ನೇ ವಿಧಿಯ ಪ್ರಕಾರ 124ನೇ ವಿಧಿಯ ಪ್ರಕಾರ ನಮ್ಮ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಎಷ್ಟನೇ ಆರ್ಟಿಕಲ್ ಪ್ರಕಾರಪ್ಪ ಅಂದ್ರಿಗಿನ 124ನೇ ಆರ್ಟಿಕಲ್ ಪ್ರಕಾರ. ಇವಾಗ 124ನೇ ಆರ್ಟಿಕಲ್ ಪ್ರಕಾರ ಈಗ ಪ್ರೆಸೆಂಟ್ 33+1 ಏನದಾರ? ಎಷ್ಟದಾರ? ಇವಾಗ 33+1 ಅದಾರ ಅಂತ ಹೇಳ್ಬೋದು. ಹೌದಿಲ್ಲ? ಅದೇ ರೀತಿಯಾಗಿ ಏನಂತಂದ್ರಿಗಿನ ನಮ್ಮ ಹಣಕಾಸು ಹಣಕಾಸು ಆಯೋಗದ ಅಧ್ಯಕ್ಷರು. ಹಣಕಾಸು ಆಯೋಗದ ನಮ್ಮ ಭಾರತದ ಹಣಕಾಸು ಆಯೋಗದ 280ನೇ ವಿಧಿಯ ಪ್ರಕಾರ ಭಾರತದ ಹಣಕಾಸು ಆಯೋಗದ ಅಧ್ಯಕ್ಷರ ನೇಮಕ ಮಾಡೋ ಒಂದು ಪವರ್ ಯಾರಿಗಿದೆ ಅಂತಂದ್ರೆ 280ನೇ ವಿಧಿಯ ಪ್ರಕಾರ ಯಾರಿಗೆ? ರಾಷ್ಟ್ರಪತಿಗಿದೆ ಅಂತ ಹೇಳ್ಬೋದು. ಹೌದಿಲ್ಲ? ಅವು ಇರ್ತಕ್ಕಂಥ ಕಾರ್ಯಾಂಗದ ಎಲ್ಲಾ ಅಧಿಕಾರಗಳು ಅಂತ ಹೇಳ್ಬೋದು. ಹೌದಿಲ್ಲ? ಆಮೇಲೆ ಈಗ ನಾವು ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರಿಗಿನ ನೆಕ್ಸ್ಟ್ ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರಗಳು. ಶಾಸನೀಯ ಲೆಜಿಸ್ಲೇಟಿವ್ ಅಂದ್ರಿಗಿನ ಪ್ರತಿಯೊಂದು ಮಸೂದೆಯನ್ನು ಶಾಸನ ಆಗಿ ಮಾರ್ಪಾಡಾಗಬೇಕು ಅಥವಾ ಆಕ್ಟ್ ಆಗಿ ಮಾರ್ಪಾಡಾಗಬೇಕು ಅಥವಾ ಕಾಯ್ದೆಯಾಗಿ ಮಾರ್ಪಾಡಾಗಬೇಕಪ್ಪ ಅಂತಂದ್ರಿಗಿನ ಇವು ರಾಷ್ಟ್ರಪತಿ ಅವರು ಇರ್ತಕ್ಕಂಥ ಪವರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ? ಎಕ್ಸಾಂಪಲ್ ಇವಾಗ ರಾಷ್ಟ್ರಪತಿ ಅವರ ಶಾಸನೀಯ ಅಧಿಕಾರಗಳ ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ 79ನೇ ವಿಧಿಯ ಪ್ರಕಾರ. ಎಷ್ಟೇ ಇವಾಗ 79 ಆರ್ಟಿಕಲ್. 79 ಆರ್ಟಿಕಲ್ ಅಂದ್ರೆ ಏನಂತಂದ್ರಿಗಿನ ಇದು ಎಕ್ಸಾಮ್ನಾಗ ಅಲ್ಲಿ ಎಫ್ಡಿ ಕೇಳ್ಯಾರ ಎಕ್ಸಾಮ್ನಾಗ. ಏನಪ್ಪ ಅಂದ್ರೆ ಈಗ 79ನೇ ವಿಧಿಯ ಆರ್ಟಿಕಲ್ ಏನ್ ಅರ್ಥ ಕೊಡುತ್ತದೆ ಅಂತ ಕೇಳ್ಯಾರ.
70ನೇ ಆರ್ಟಿಕಲ್ ಪ್ರಕಾರ ಏನಂತಂದ್ರಿಗಿನ ಲೋಕಸಭೆ ರಾಜ್ಯಸಭೆ ಪ್ಲಸ್ ಏನಂತಂದ್ರಿಗಿನ ರಾಷ್ಟ್ರಪತಿ ಅಂತ ಬರುತ್ತೆ. ಯಾವ್ದು ಇವಾಗ ಲೋಕಸಭೆ ಪ್ಲಸ್ ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿ, ನಾವು ಅದಕ್ಕೇನಂತ ಇವಾಗ ಸಂಸತ್ತು ಎಂದು ಕರೀತೀವಿ. ಹೌದಿಲ್ಲ? ಯಾವುದೇ ಒಂದು ಮಸೂದೆಯನ್ನು ಕಾಯ್ದೆ ಆಗ್ಬೇಕಂದ್ರೆ ನಮಗೆ ಯಾರ ಬೆಂಬಲ ಬೇಕು, ಯಾರ ಸಪೋರ್ಟ್ ಬೇಕಂತಂದ್ರಿಗಿನ ಯಾವ್ದು ಇವಾಗ ಸಂಸತ್ತಿನ ಪವರ್ ಬೇಕು. ಸಂಸತ್ ಅಂದ್ರೆ ಆರ್ಟಿಕಲ್ ಯಾವ್ದು ಬರ್ತಪ್ಪ ಅಂದ್ರಿಗಿನ 79ನೇ ಆರ್ಟಿಕಲ್ ಪ್ರಕಾರ. ಹೌದಿಲ್ಲ? ಅದೇ ಇರ್ತಕ್ಕಂಥ ಏನಂತಂದ್ರೆ ನಾನು ಉದಾಹರಣೆ ನೋಡಿದಾಗ ಲೋಕಸಭೆ ಅಂತ ಬಂದ್ಬಿಡ್ತು. ಹೌದಿಲ್ಲ? ಟೋಟಲ್ ಲೋಕಸಭೆ ಏನಪ್ಪಾ ಅಂದ್ರಿಗಿನ ಲೋಕಸಭೆಯಲ್ಲಿ ಲೋಕಸಭೆಯ ಸದಸ್ಯರು ನೇರ ಚುನಾವಣೆಗಳ ಮೂಲಕ ನೇಮಕ ಆಗ್ತಾರೆ. ಯಾರು ಇವಾಗ ಲೋಕಸಭೆ ಸರ್ ಯಾರು ಇವಾಗ ನೇರ ಚುನಾವಣೆಗಳ ಮೂಲಕ ಎಲೆಕ್ಟೆಡ್ ಆಗ್ತಾರ. ಇವರ ಅಧಿಕಾರಾವಧಿ 5 ವರ್ಷ. ಎಷ್ಟು ವರ್ಷ ಇವಾಗ ಅಧಿಕಾರಾವಧಿ? ಇವಾಗ 5 ವರ್ಷ. ಯಾರು? ಲೋಕಸಭೆ ಸದಸ್ಯರು. ಇದಕ್ಕೆ ಒಂದು ಲೋಕಸಭೆ ಅಂದ್ರೆ ಇದಕ್ಕೆ ಏನಂತ ಹೆಸರು ಕರಿತಾರಪ್ಪ? ಲೋಕಸಭೆ ಇರ್ತಕ್ಕಂಥ ಸದನಕ್ಕೆ ಇದು ಒಂದೇನಪ್ಪ ಅಂದ್ರಿಗಿನ ನಮ್ಮ ಭಾರತದ ಕೆಳಮನೆ ಎಂದು ಕರೀತಾರೆ. ನಮ್ಮ ಭಾರತದ ಸಂಸತ್ತಿನ ಕೆಳಮನೆ ಯಾವುದು ಅಂತಂದ್ರಿಗಿನ ಯಾವ್ದಪ್ಪ ಅಂದ್ರಿಗಿನ ಲೋಕಸಭೆ. ಹೌದಿಲ್ಲ? ಆ ಲೋಕಸಭೆಯಲ್ಲಿ ಮುಖ್ಯವಾಗಿ ಏನಂತಂದ್ರಿಗಿನ ಏನು ಇವಾಗ ನೇರ ಚುನಾವಣೆಗಳ ಮೂಲಕ ಇರ್ತಾರ ಅಥವಾ ಅವರ ಅಧಿಕಾರಾವಧಿ 5 ವರ್ಷ. ಮತ್ತೆ ಇನ್ನೊಂದು ವಿಷಯ ಬಂದಾಗ ಇವರು ಲೋಕಸಭೆಯ ಅಧಿಕಾರಾವಧಿ 5 ವರ್ಷ ಆಗಿರ್ತೈತಿ. ಇವರು ಇನ್ನೊಂದು ವಿಷಯ ಏನಪ್ಪಾ ಅಂದ್ರಿಗಿನ ಇದಕ್ಕ ಲೋಕಸಭೆಗೆ ಇರ್ತಕ್ಕಂಥ ಏನಂತ ಕರ್ತಾರ ಅಂದ್ರೆ ಸದನಕ್ಕೆ ಅಂದ್ರಿಗಿನ ಜನಪ್ರಿಯ ಸದನ ಅಥವಾ ಜನಸಾಮಾನ್ಯರ ಸದನ ಅಂತ ಏನಂತಾರೆ ಇವಾಗ. ಜನಪ್ರಿಯ ಸದನ, ಜನಸಾಮಾನ್ಯರ ಸದನ. ಹೌದಿಲ್ಲ? ಇದೇನೈತೆ ಅಂದ್ರಿಗಿನ ಜನಪ್ರಿಯ ಅಂದ್ರಿಗಿನ ಯಾವುದೇ ಒಂದು ಲೋಕಸಭೆ ಇಡ್ಬೇಕಂದ್ರೆ ಒಂದು ಹಬ್ಬ ಇದ್ದಂಗ. ಅದು ನಮ್ ಇರ್ತಕ್ಕಂಥ ನಮ್ಮ ರಾಷ್ಟ್ರದ ಹಬ್ಬ. ಹೌದಿಲ್ಲ? ಇರ್ತಕ್ಕಂಥ ಯಾವ ದಸರಾ ಹಬ್ಬ ಇರ್ತಕ್ಕಂಥ ಹಬ್ಬ ಅದ್ರಾಗ ಏನಂತಂದ್ರೆ ಎಲ್ಲರೂ ಕೂಡ ಏನಂತಂದ್ರೆ ಯಾವುದೇ ಇರ್ತಕ್ಕಂಥ ಯಾವ್ದು ಇವಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾವುದೇ ಒಂದು ಧರ್ಮದ ಭೇದ ಭಾವ ಇಲ್ಲದೆ ಎಲ್ಲಾ ವ್ಯಕ್ತಿಗಳ ಭಾಗವಹಿಸುವ ಒಂದು ಅತ್ಯಂತ ದೊಡ್ಡ ಚುನಾವಣೆ ಯಾವ್ದಪ್ಪ ಅಂದ್ರಿಗಿನ ಲೋಕಸಭೆ. ಅದಕ್ಕೇನಂತಂದ್ರಿಗಿನ ಜನಸಾಮಾನ್ಯ ಎಲ್ಲರೂ ಆಗ್ಬೋದು. 18 ವರ್ಷ ಮೇಲ್ಪಟ್ಟು ಪುರುಷ ಮತ್ತು ಮಹಿಳೆಯರು ಇರ್ತಕ್ಕಂಥ ಚುನಾವಣೆಯಲ್ಲಿ ಏನಂತಂದ್ರಿಗಿನ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ಬೋದು. ಯಾರಾದ್ರೂ ಮಾಡಬಹುದು. ಹೌದಿಲ್ಲ? ರೈಟ್? ಅವಾಗಿರ್ತಕ್ಕಂಥ ಏನಂತಂದ್ರಿಗಿನ ಪ್ರಶ್ನೆ ಅಂತ ಹೇಳ್ಬೋದು. ಇನ್ನೂ ಒಂದು ವಿಷಯ, ಲೋಕಸಭೆ ಇಷ್ಟ ಆಯ್ತು. ಹೌದಿಲ್ಲ? ಆಮೇಲೆ ಟೋಟಲ್ ಇವಾಗ ಲೋಕಸಭೆ ಒಟ್ಟು ಪ್ರಸ್ತುತ ಈಗ ಮೊನ್ನೆ ಚುನಾವಣೆ ನಡೀತಿ. ಯಾವಾಗ ಇರ್ತಕ್ಕಂಥ ಇವಾಗ ಮೇಲೆ ಇರ್ತಕ್ಕಂಥ ದುನಿಯಾಗ ಚುನಾವಣೆ ಅದ್ರಾಗ ಏನಪ್ಪಾ ಅಂದ್ರೆ ಈಗ ಟೋಟಲ್ ಇವಾಗ 543 ಜನ ಅದರ ಒಟ್ಟು ಲೋಕಸಭೆ ಸದಸ್ಯರು. 2 ಆಂಗ್ಲೋ ಇಂಡಿಯನ್ ಇತ್ತು. 2 ಆಂಗ್ಲೋ ಏನ್ ಮಾಡಿದ್ರೆ ಅದು ಇವಾಗ ತೆಗೆದಾಕಾರ ಅಥವಾ ರದ್ದುಗೊಳಿಸಲಾಗಿದೆ. ಈಗಿಲ್ಲ ಟೋಟಲ್ ಎಷ್ಟು ಇವಾಗ 543 ಜನ. ಅಷ್ಟು ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ನಡೆದಂತದ್ದು ಏನಂತಂದ್ರೆ ನಮ್ಮ ಇರ್ತಕ್ಕಂಥ NDA ಮಿತ್ರಕೂಟ ಏನಂತಂದ್ರೆ ಬಹುಮತ ಸಿಕ್ಕಿದೆ. ಮತ್ತು 18ನೇ ಲೋಕಸಭೆ ಚುನಾವಣೆಯಲ್ಲಿ ಇರ್ತಕ್ಕಂಥ ಲೋಕಸಭೆಯ ನಾಯಕನಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನೇಮಕವಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ಅವಧಿಗೆ ನೇಮಕವಾದಂಥ ವ್ಯಕ್ತಿ ಯಾರು ಇವಾಗ ನರೇಂದ್ರ ಮೋದಿಜಿ ಅಂತ ಹೇಳ್ಬೋದು. ರೈಟ್? ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ರಾಜ್ಯಸಭೆ. ಇದು ರಾಜ್ಯಸಭೆ ಏನಂತ ಕರೀತಾರೆ. ಇವ್ರು ಇರ್ತಕ್ಕಂಥ ಒಂದು ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರಿಗಿನ 6 ವರ್ಷ. ರಾಜ್ಯಸಭೆ ಎಷ್ಟು ಇವಾಗ 6 ವರ್ಷ. ಇವರು ಯಾವ ಚುನಾವಣಾ ರಾಜ್ಯಸಭೆ ಭಾರತದ ರಾಜ್ಯಸಭೆ ಸದಸ್ಯರು ಯಾವ ಚುನಾವಣೆಗಳ ಮೂಲಕ ನೇಮಕ ಆಗ್ತಾರ ಅಂತ ಕ್ವಶನ್ ಕೇಳ್ಬೋದು. ಯಾವ ಚುನಾವಣೆಗಳ ಮೂಲಕ ಅಂದ್ರೆ ಏನಂತಂದ್ರಿಗಿನ ಪರೋಕ್ಷ ಇಂಡೈರೆಕ್ಟ್ ಚುನಾವಣೆಗಳ ಮೂಲಕ. ಯಾವ್ದು ಇವಾಗ ಪರೋಕ್ಷ ಚುನಾವಣೆಗಳ ಮೂಲಕ. ಯಾವ್ದು ಇವಾಗ ಪರೋಕ್ಷ ಚುನಾವಣೆಗಳ ಮೂಲಕ. ಪರೋಕ್ಷ ಅಂದ್ರೆ ಏನಪ್ಪಾ ಅಂದ್ರೆ ನಾವು ನೇಮಕ ಮಾಡಿದಂತಹ ಪ್ರಜಾಪ್ರತಿನಿಧಿಗಳು ಇರ್ತಕ್ಕಂಥ ಪ್ರತಿನಿಧಿಗಳು ಏನ್ ಮಾಡ್ತಾರ ಅವ್ರು ಇರ್ತಕ್ಕಂಥ ರಾಜ್ಯಸಭೆ ಸದಸ್ಯರನ್ನ ನೇಮಕ ಮಾಡ್ತಾರ ಅಂತ ಹೇಳ್ಬೋದು. ಹೌದಿಲ್ಲ? ಯಾರು ಇವಾಗ ಪರೋಕ್ಷ ಚುನಾವಣೆ. ಇವ್ರು ಇವಾಗ ನೇರ ಅಥವಾ ಪ್ರತ್ಯಕ್ಷ ಚುನಾವಣೆ. ಯಾರು? ಲೋಕಸಭೆ. ಇವ್ರ ಅಧಿಕಾರಾವಧಿ ಎಷ್ಟು ವರ್ಷ? 6 ವರ್ಷ. ಇವ್ರಿಗೆ 5 ವರ್ಷ. ಇವ್ರು 2 ವರ್ಷಕ್ಕೊಂದ್ಸಲ ಏನಂತಂದ್ರೆ ರಿಟೈರ್ಮೆಂಟ್ ಆಗ್ತಾರೆ ಇವ್ರು. ಹೌದಿಲ್ಲ? ಆಮೇಲೆ ಇದಕ್ಕೆ ಏನಂತಾರಪ್ಪ ರಾಜ್ಯಸಭೆ ಸದಸ್ಯ ಏನಂತಾರಪ್ಪ ಅಂತಂದ್ರಿಗಿನ ಇದು ಒಂದು ಕಾಯಂ ಸದನ ಅಥವಾ ಅನುಭವಿಗಳ ಸದನ ಅಥವಾ ಬುದ್ಧಿವಂತರ ಸದನ. ಮತ್ತು ಬುದ್ಧಿವಂತ ಲೋಕಸಭೆ ನಾವು ದಡ್ಡರು ಏನಾಗಲ್ಲ, ಅಲ್ಲಿ ಹುಷಾರಿರ್ತಾರ. ಬಟ್ ಅಲ್ಲಿಕ್ಕೇನು ಏನಂತಂದ್ರೆ ಇವರು ಸ್ವಲ್ಪ ಶಾಣರಿರ್ತಾರ ಅಂತ ಹೇಳ್ಬೋದು. ಹೌದಿಲ್ಲ? ಅದಕ್ಕೇನಂತಂದ್ರಿಗಿನ ಇರ್ತಕ್ಕಂಥದ್ದು ಏನಂತಂದ್ರಿಗಿನ ಇಲ್ಲಿರ್ತಕ್ಕಂಥದ್ದು ಏನಂತಂದ್ರಿಗಿನ
ಕಾಯಂ ಸಾಧ್ಯ ರಾಜ್ಯಸಭೆ ಏನಂತಂದ್ರೆ ಈಗಿನ ಇರ್ತಕ್ಕಂಥದ್ದು ಯಾವಾಗುತ್ತೆ ಇವಾಗ ನಿವೃತ್ತಿ ಒಂದಂಗಲ್ಲ ಕಂಪಲ್ಸರಿ ಅಂತಂದ್ರೆ ಕಾಯಂ ಆಗಿರ್ತೈತಿ. ಅದೊಂದು ಇವಾಗ ಅವ್ರದ್ದು ಏನಂತಂದ್ರೆ ಈಗಿನ ಅನುಭವಿಗಳ ಸದನ ಅಥವಾ ಕಾಯಂ ಸದನ ಏನಂತಂದ್ರೆ ಈಗಿನ ಕರಿತಾರೆ. ಈಗ ಒಟ್ಟು ನಮ್ಮ ಭಾರತದಲ್ಲಿ ಇವಾಗ ಒಟ್ಟು ಲೋಕಸಭೆ ಸದಸ್ಯರ ರಾಜ್ಯಸಭೆ ಸದಸ್ಯರ ಸಂಖ್ಯೆ ಎಷ್ಟಾದ್ರಪ್ಪ ಅಂದ್ರೆ ಈಗಿನ 238 ಪ್ಲಸ್ 12 ಜನ ಅದಾರ. ಎಷ್ಟಾದ್ರೆ ಇವಾಗ 12 ಜನ ಅದಾರ. ಅದರಲ್ಲಿ ಏನಂತಂದ್ರೆ ಈಗಿನ 238 ಎಲೆಕ್ಟೆಡ್ ಆದ್ರೆ ಇನ್ನ 12 ಜನ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾನೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ 80ನೇ ಆರ್ಟಿಕಲ್ ಪ್ರಕಾರ ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡ್ತಾನೆ. ಯಾವ ರೀತಿ ನೇಮಕ ಮಾಡ್ತಾನಪ್ಪ? ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯಕ್ಕಿಂತ ಅಸಾಮಾನ್ಯವಾಗಿ ಸಾಧನೆ ಮಾಡುವಂತ ವ್ಯಕ್ತಿನ ಮಾತ್ರ ಯಾರು ಮಾಡ್ತಾರೆ ಇವಾಗ? ರಾಷ್ಟ್ರಪತಿ ಮಾಡ್ತಾನ. ಹೌದಿಲ್ಲ? ಉದಾಹರಣೆ ಯಾವ ಕ್ಷೇತ್ರದಲ್ಲಿ ಅಂತಂದ್ರೆ ಸಾಹಿತ್ಯ ಇರ್ಬೋದು ಅಥವಾ ವಿಜ್ಞಾನ ಇರ್ಬೋದು, ಕ್ರೀಡೆ ಇರ್ಬೋದು ಅಥವಾ ಸಮಾಜ ಸೇವೆ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯಕ್ಕಿಂತ ಅಸಾಮಾನ್ಯ ಸಾಧನೆ ಮಾಡಿ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ ಅವರನ್ನು ಗುರುತಿಸಿ 80ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿ ಏನ್ ಮಾಡ್ತಾನೆ ಇವಾಗ? ನೇಮಕ ಮಾಡ್ತಾನ ಅಂತ ಹೇಳ್ಬೋದು. ಎಷ್ಟನೇದು ಇವಾಗ? 12 ಜನ. ಹೌದಿಲ್ಲ? ಯಾವ ಇವಾಗ ಇರ್ತಕ್ಕಂಥ ಯಾವ್ದು ಇವಾಗ ಸಾಹಿತ್ಯ ಇರ್ಬೋದು, ಕ್ರೀಡೆ ಇರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಎಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋ ವ್ಯಕ್ತಿ ಏನಂತಂದ್ರೆ ಅಥವಾ ನಟ ಅಥವಾ ನಟಿ ಇರ್ತಕ್ಕಂಥ ಚಲನಚಿತ್ರ ಆಗಿರ್ಬೋದು, ಎಲ್ಲರೂ ಏನಂತಂದ್ರೆ ಮಾಡೋ ಒಂದು ಅಧಿಕಾರ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂತಂದ್ರೆ 80ನೇ ಆರ್ಟಿಕಲ್ ಪ್ರಕಾರ ಇದೆ ಅಂತ ಹೇಳ್ಬೋದು. ಹೌದಲ್ಲ? ನೆಕ್ಸ್ಟ್ ಇವಾಗ ಪ್ರಸ್ತುತ ಎಷ್ಟದ ಇವಾಗ 238 ಪ್ಲಸ್ 12 ಜನ, ಗರಿಷ್ಠ ಏನಂತ ಇವಾಗ 250 ಜನ ನಮ್ಮ ಭಾರತದ ಒಟ್ಟು ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಇವರಂತ ಗೊತ್ತಾಯ್ತು. ಹೌದು. ನೆಕ್ಸ್ಟ್ ಇವಾಗ 85ನೇ ವಿಧಿಯ ಪ್ರಕಾರ. ಹೌದಿಲ್ಲ? ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಇವಾಗ 85ನೇ ವಿಧಿ. ಏನಪ್ಪ 85ನೇ ವಿಧಿ ಅಂತಂದ್ರೆ ಸಂಸತ್ತಿನ ಅಧಿವೇಶನ ಕರೆಯುವ ಮತ್ತು ಮುಂದೂಡುವ, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಯಾರು ಹೊಂದ್ಯಾರ? ರಾಷ್ಟ್ರಪತಿ ಅವರು ಹೊಂದ್ಯಾರ. ಯಾವ ಅಧಿಕಾರ? ಸಂಸತ್ತಿನ ಅಧಿವೇಶನವನ್ನು ಕರೆಯುವ ಮತ್ತೆ ಮುಂದೂಡುವ, ನಾಳೆ ಅಂತಂದ್ರೆ ಅಥವಾ ವಿಸರ್ಜಿಸುವ ಪವರ್ ಇಸ್ ಓನ್ಲಿ ಯಾರು ಇವಾಗ? ಇಂಡಿಯನ್ ಪ್ರೆಸಿಡೆಂಟ್, ರಾಷ್ಟ್ರಪತಿ ಅಂತ ಹೇಳ್ಬೋದು. ಯಾರಾದ್ರೂ ಇವಾಗ? ರಾಷ್ಟ್ರಪತಿ. ಹೌದಿಲ್ಲ? ನೆಕ್ಸ್ಟ್ ಈಗ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಇರ್ತಕ್ಕಂಥ ವಿಧಿ ಯಾವ್ದಪ್ಪ ಅಂದ್ರೆ 87ನೇ ವಿಧಿ. ಹೌದಿಲ್ಲ? ಈಗ ಮೊನ್ನೆ ಲೋಕಸಭೆಯಲ್ಲಿ ಸಾರ್ವತ್ರಿಕ ಚುನಾವಣೆಯ ನಂತರ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಇದೆ. ಎಷ್ಟು ಆರ್ಟಿಕಲ್ ಪ್ರಕಾರ ಇವಾಗ? 87 ಜಂಟಿ ಅಧಿವೇಶನ ಇದೆ. ಲೋಕಸಭೆಯಲ್ಲಿ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಯಾರಿಗಿದೆ ಇವಾಗ? 87ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಿದೆ. ಮತ್ತೆ ಇನ್ನೊಂದು ಕ್ವಶನ್, ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರ ಅಂತ ಕೇಳ್ಯಾರ. ಯಾರು ಇವಾಗ? ಸ್ಪೀಕರ್. ಯಾವ್ದು ಇವಾಗ? ಲೋಕಸಭೆಯ ಇರ್ತಕ್ಕಂಥ ಯಾರಾದ್ರೂ ಇವಾಗ? ಸ್ಪೀಕರ್ ಅಂತ ಹೇಳ್ಬೋದು. ಅದು ಜಂಟಿ ಅಧಿವೇಶನದ ಅಧ್ಯಕ್ಷತೆ. ಹೌದಲ್ಲ? 87ನೇ ವಿಧಿಯ ಪ್ರಕಾರ ಸಾರ್ವತ್ರಿಕ ಚುನಾವಣೆಯ ನಂತರ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಯಾರು ಇದೆ? ರಾಷ್ಟ್ರಪತಿ. ಈಗ ಮೊನ್ನೆ 18ನೇ ಲೋಕಸಭೆ ಚುನಾವಣೆಯಲ್ಲಿ ಜಂಟಿ ಅಧಿವೇಶನ ಅಂದ್ರೆ ಇವಾಗ ಲೋಕಸಭೆ ಮತ್ತು ರಾಜ್ಯಸಭೆ ಇಬ್ಬರನ್ನ ಒಂದೇ ಸಲ ಸಭೆಗೆ ಇರೋದು. ಮುಂದೆ ನಮ್ಮ ರಾಷ್ಟ್ರದ ಆಗುವಗಳು ಏನ್ ಮಾಡಾಮು ಏನಿಲ್ಲ, ಮುಂದೆ ಮಾಡಿದ್ರೆ ಏನಾಗುವ, ಜನಗಳಿಗೆ ಉಪಯೋಗ ಆಗುತ್ತಾ ಇಲ್ಲ, ಯಾವ ಯೋಜನೆಗಳ ತರಾಮು, ಯಾವ ಯೋಜನೆಗಳ ರದ್ದು ಮಾಡಾಮು, ವಿಚಾರಗಳೆಲ್ಲ ಫಸ್ಟ್ ಇರ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಗಿದೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ? 85ನೇ ಆರ್ಟಿಕಲ್ ಪ್ರಕಾರ ಇದೆ ಅಂತ ಹೇಳಿ. ಹೌದು, ರೈಟ್. ನೆಕ್ಸ್ಟ್ ರಾಷ್ಟ್ರಪತಿ ಅವರ 111ನೇ ಆರ್ಟಿಕಲ್ ಯಾವ್ದಾಗ? 111ನೇ ಆರ್ಟಿಕಲ್. ಇದು ಏನಪ್ಪಾ ಅಂದ್ರೆ ಸಸ್ಪೆನ್ಸಿವ್ ವಿಟೋ ಪವರ್. ಯಾವ್ದು? ಸಸ್ಪೆನ್ಸಿವ್ ವಿಟೋ ಪವರ್ ಅಥವಾ ಪಾಕೆಟ್ ವಿಟೋ ಅಂತ ಕರೀತಾರೆ. ಈಗೇನ ಸಸ್ಪೆನ್ಸಿವ್ ವಿಟೋ ಅಂತಂದ್ರೆ ಯಾವುದೇ ಒಂದು ಮಸೂದೆಯನ್ನು ಜಾರಿ ಆದ್ರನ್ನಾಗಲಿ, ಲೋಕಸಭೆ ಮತ್ತು ರಾಜ್ಯಸಭೆ ಬಹುಮತ ಸಿಕ್ಕರನ್ನಾಗಲಿ ಕೆಲವೊಂದು ಮಸೂದೆಗಳ ರಾಷ್ಟ್ರಪತಿನ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೇನಂತ ಇವಾಗ ಪಾಕೆಟ್ ವಿಟೋ ಅಥವಾ ಸಸ್ಪೆನ್ಸಿವ್ ವಿಟೋ ಅಂತಾರ. ಯಾವ್ದು? ಪಾಕೆಟ್ ವಿಟೋ ಅಥವಾ ಸಸ್ಪೆನ್ಸಿವ್ ವಿಟೋ. ಹಿಂದೆ ರಾಷ್ಟ್ರಪತಿ ಅವರು 1954ರ ಶಿಕ್ಷಣ ಕಾಯ್ದೆ ತಮ್ಮಲ್ಲಿ ಇಟ್ಕೊಂಡ್ರು, ಅಥವಾ ಇನ್ನೊಂದು ಯಾವ್ದು ಗೋ ನಿಷೇಧ ಕಾಯ್ದೆಗಳು ತಮ್ಮಲ್ಲಿ ಇಟ್ಕೊಂಡ್ರ. ಕೆಲವೊಂದು ಉದಾಹರಣೆಗಳು ಯಾವುದೇ ಒಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆಯನ್ನು ಪಾಸ್ ಆದಂತ ಮಸೂದೆ ಏನಂತಂದ್ರೆ ರಾಷ್ಟ್ರಪತಿ ತಮ್ಮಲ್ಲಿ ಇಟ್ಕೊಳಕ್ ಅದಕ್ಕೇನಂತ ಇವಾಗ ಸಸ್ಪೆನ್ಸಿವ್ ವಿಟೋ
ಅಥವಾ ಪಾಕೆಟ್ ವಿಟೋ. ಪಾಕೆಟ್ ಅಂದ್ರೆ ಪಾಕೆಟ್ ವಿಟೋ ಅಂತ ಕರಿತೀವಿ ನಾವು. ಯಾವ ವಿಟೋ ಇವಾಗ? ಪಾಕೆಟ್ ವಿಟೋ, ಹೌದಿಲ್ಲ? ಅದಕ್ಕೆ ಜಾರಿಯಾದ ಮಸೂದೆಯನ್ನು ರಾಷ್ಟ್ರಪತಿಯವರು ತಮ್ಮ ಬಳಿ ಉಳಿಸಿಕೊಳ್ಳುವುದಕ್ಕೆ ಪಾಕೆಟ್ ವಿಟೋ ಎಂದು ಕರೆಯಲಾಗುತ್ತದೆ. ಏನಂತ ಇವಾಗ? ಪಾಕೆಟ್ ವಿಟೋ ಎಂದು ಏನಾಗುತ್ತೆ ಇವಾಗ? ಕರೆಯಲಾಗುತ್ತದೆ, ಹೌದಿಲ್ಲ? ನೆಕ್ಸ್ಟ್ 112ನೇ ವಿಧಿಯ ಪ್ರಕಾರ, ಯಾವ್ದು ಇವಾಗ? 112ನೇ ವಿಧಿಯ ಪ್ರಕಾರ ಕೇಂದ್ರಕ್ಕೆ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕೇಂದ್ರಕ್ಕೆ ಬಜೆಟ್ ಮಂಡನೆ ಮಾಡಬೇಕೆಂದು ಇನ್ಸ್ಟ್ರಕ್ಷನ್ ಅಥವಾ ಸೂಚಿಸುವ ಒಂದು ಪವರ್ಸ್ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗಿದೆ. ನೀವು ಸುಮ್ಮನೆ ಕುಂದ್ರೆ ಯಾವುದೇ ಒಂದು ಇರ್ತಕ್ಕಂಥ ಏನಂತಂದ್ರೆ, ಯಾವುದೇ ಒಂದು ಸರ್ಕಾರ ರಚನೆ ಆದ ತಕ್ಷಣ ಈ ಬಜೆಟ್ ಅಲ್ಲಿ ಈ ತಿಂಗಳಲ್ಲಿ ಕಂಪಲ್ಸರಿ ಅಂತಂದ್ರೆ ಮಂಡನೆ ಮಾಡುವಂತ ಹೇಳ್ತಕ್ಕಂಥ ಒಂದು ಪವರ್ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗಿದೆ. ಅದು ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂತಂದ್ರೆ 112ನೇ ಆರ್ಟಿಕಲ್ ಪ್ರಕಾರ. ಎಷ್ಟನೇ ಆರ್ಟಿಕಲ್ ಇವಾಗ? 112ನೇ ಆರ್ಟಿಕಲ್ ಪ್ರಕಾರ. ಎಷ್ಟು ಇವಾಗ? ಅದೇ ರೀತಿಯಾಗಿ ಇವಾಗ ಬಜೆಟ್ ಬಂದಾಗ, ಬಜೆಟ್ ಏನಪ್ಪಾ ಅಂದ್ರೆ, ಬಜೆಟ್ ಅಂದ್ರೆ ಏನಪ್ಪ? ಬಜೆಟ್ ಅಂದ್ರ ಯಾವುದೇ ಒಂದು ಸರ್ಕಾರ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಒಂದು ವರ್ಷದ ಖರ್ಚು ವೆಚ್ಚಗಳನ್ನು ಏನಂತಂದ್ರೆ ಖರ್ಚು ವೆಚ್ಚಗಳನ್ನು ಮತ್ತು ಯೋಜನೆಗಳನ್ನು ಇರ್ತಕ್ಕಂಥ ಒಂದು ಲೆಕ್ಕಪತ್ರಗಳು ಇರ್ತಕ್ಕಂಥದ್ದು ಏನಂತೀವಿ ನಾವು ಇವಾಗ? ಬಜೆಟ್ ಅಂತಂದ್ವಿ. ಲೆಕ್ಕಪತ್ರ ಇರ್ತಕ್ಕಂಥ ಏನಂತೀವಿ ಇವಾಗ? ಒಂದು ವರ್ಷದಲ್ಲಿ ನಾವು ಏನು ಮಾಡಮು ಅಂತ ಮಾಡ್ತಲ್ಲ, ಅದಕ್ಕೆ ಏನಂತೀವಿ ಇವಾಗ? ಬಜೆಟ್ ಅಂತ ಹೇಳಬೇಕು, ಹೌದಿಲ್ಲ? ಅದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ರೈಟಾ? ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ 123ನೇ ಆರ್ಟಿಕಲ್, ಹೌದಲ್ಲ? 120 ಸುಗ್ರೀವಾಜ್ಞೆಗಳನ್ನು ಹೊರಡಿಸುವುದು. ಏನಪ್ಪ ಸುಗ್ರೀವಾಜ್ಞೆಗಳಂತಂದ್ರೆ, ಈಗ ಯಾವುದೇ ಒಂದು ರಾಷ್ಟ್ರಕ್ಕೆ ಒಂದು ತುರ್ತಾಗಿ ಒಂದು ಕಾಯ್ದೆ ಅಥವಾ ಅಲ್ಲ, ಈಗ ಯಾವುದೇ ಒಂದು ಮಸೂದೆ ಬೇಕಾಗಿರ್ತದೆ. ಆ ಮಸೂದೆ ಜಾರಿ ತರಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ ಇವಾಗ? ಲೋಕಸಭೆಯಲ್ಲಿ ಮಂಡನೆ ಮಾಡ್ಬೇಕು, ರಾಜ್ಯಸಭೆಯಲ್ಲಿ ಪರ್ಮಿಷನ್ ತಗೋಬೇಕು, ಮತ್ತೆ ಎಲ್ಲ ತಗೋಬೇಕಂದ್ರೆ ಏನಂತ ಅಂದ್ರೆ ಬಹಳ ಲೇಟ್ ಆಗುತ್ತೆ, ಹೌದಿಲ್ಲ? ಏನಾಗುತ್ತೆ ಇವಾಗ? ಬಹಳ ಲೇಟ್ ಆಗುತ್ತೆ. ಕುಂದ್ರತಿ ಏನಾಗುತ್ತೆ ಇವಾಗ? ಬಹಳ ಲೇಟ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವು ಇರ್ತಕ್ಕಂಥ ಸುಗ್ರೀವಾಜ್ಞೆಗಳನ್ನ ಏನಂತಂದ್ರೆ ನಮ್ಮ ರಾಷ್ಟ್ರಕ್ಕೆ ಅವಶ್ಯಕತೆ ವಾದಾಗ, ಯಾವಾಗುತ್ತಪ್ಪ ಅವಶ್ಯಕತೆ ಅಂತ ಅಂದಾಗ, ಈಗ ಯಾವುದೇ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಯಾವುದೇ ಒಂದು ಅಧಿವೇಶನಗಳು ಇಲ್ಲದಿದ್ದಾಗ, ರಾಷ್ಟ್ರಕ್ಕೆ ಅವಶ್ಯಕತೆ ಆದಾಗ ಏನಂತಂದ್ರೆ ಆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಒಂದು ಪವರ್ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗಿದೆ. ಇದು ಆರ್ಟಿಕಲ್ ಕೇಳ. ಸುಗ್ರೀವಾಜ್ಞೆಗಳನ್ನು ರಾಷ್ಟ್ರಪತಿ ಅವರು ಎಷ್ಟನೇ ವಿಧಿಯ ಪ್ರಕಾರ ಹೊರಡಿಸುವರು ಅಂತ ಕೇಳಿ. ಎಷ್ಟನೇ ವಿಧಿಯ ಪ್ರಕಾರ? 123ನೇ ವಿಧಿಯ ಪ್ರಕಾರ. ಅಥವಾ 123ನೇ ಅಥವಾ ಸುಗ್ರೀವಾಜ್ಞೆಗಳು ಎಂದರೇನು? ಈ ಕೆಳಗಿನ ಹೇಳಿಕೆಗಳನ್ನು ಅಂತ ಕೇಳ್ತಾರೆ ಫ್ರೀ ಆಗಿ. ಅಥವಾ 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆ ಹೊರಡಿಸ್ತಾರ. ಆಮೇಲೆ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ 1, 2, 3 ಇರ್ತಕ್ಕಂಥ ಏನ್ ಮಾಡೋದು ಇವಾಗ? ಅದುಗಳು ಮಾಡ್ಬೋದು. ಯಾವುದೇ ಲೋಕಸಭೆ ಮತ್ತು ರಾಜ್ಯಸಭೆ ಯಾವುದೇ ಒಂದು ಅಧಿವೇಶನ ಇಲ್ಲದಿದ್ದಾಗ ಹೊರಡಿಸುವಂತ ಯಾವ್ದಪ್ಪ? ಸುಗ್ರೀವಾಜ್ಞೆಗಳು ಅಂತದ್ದು, ಹೌದಿಲ್ಲ? ನೆಕ್ಸ್ಟ್ ಇವಾಗ 112 ಇವಾಗ ಬಜೆಟ್ ಮಂಡನೆ ಮಾಡುವಂತ ಅಧಿಕಾರ. ನೆಕ್ಸ್ಟ್ ಲಾಸ್ಟ್ ಇರ್ತಕ್ಕಂಥದ್ದು ಇವಾಗ 108 ಆರ್ಟಿಕಲ್. ಯಾವ್ದು ಇವಾಗ? 108 ಆರ್ಟಿಕಲ್. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಗಲಭೆ ಉಂಟಾದಾಗ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ, ಅಥವಾ ಲೋಕಸಭೆ ಅಂದ್ರ ಕೆಳಮನೆ, ರಾಜ್ಯಸಭೆ ಅಂದ್ರಿಗಿನ ಮೇಲ್ಮನೆಯಲ್ಲಿ ಗಲಭೆ ಉಂಟಾದಾಗ, ಗದ್ದಲ ಉಂಟಾದಾಗ ಅಥವಾ ಜಗಳ ಆದಾಗ ಅವಾಗ ಏನಂತಂದ್ರಿಗಿನ ಇಬ್ಬರನ್ನ ಏನಂತಂದ್ರಿಗಿನ ಕರೆದು ಜಂಟಿ ಅಧಿವೇಶನ ಮಾಡೋ ಅಧಿಕಾರ ಯಾರಿಗಿದೆ ಅಂತಂದ್ರಿಗಿನ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗೆ ಇದೆ. ನಾವು ನೋಡಿ, ಯಾರು ಇವಾಗ ಈ ಮನೇಲಿ ಅಣ್ಣ ತಮ್ಮರು ಜಗಳ ಆಡಿದಾಗ ನಾವು ಸಮಸ್ಯೆ ಹೆಂಗ್ ಬಗೆಹರಿಸಿದ್ವಿ? ನಮ್ಮಪ್ಪ, ನಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ಇರ್ತಕ್ಕಂಥ ತಂದೆ ಆಗಿರ್ಬೋದು, ನಮ್ಮ ಇರ್ತಕ್ಕಂಥ ಹಿರಿಯರು ಕೂಡ ಏನಂತ ನಾವು ಹೆಂಗ್ ಸಮಸ್ಯೆ ಬಗೆಹರಿಸಿದ್ವಿ, ಅದ್ರಂಗೆ ಏನಂತಂದ್ರೆ ನಮ್ಮ ರಾಷ್ಟ್ರಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಬ್ಬರು ಕರೆದು ಅವ್ರಿಗಿರ್ತಕ್ಕಂಥ ಬುದ್ಧಿವಾದ ಒಂದು ಹೇಳುವ ಅಥವಾ ಅವ್ರಿಗಿರ್ತಕ್ಕಂಥ ಮಾರ್ಗದರ್ಶನ ನೀಡುವ ಒಂದು ಪವರ್ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಗಿದೆ. ಅದು ಎಷ್ಟನೇ ಆರ್ಟಿಕಲ್ ಪ್ರಕಾರ? 108 ಆರ್ಟಿಕಲ್ ಪ್ರಕಾರ ಅಂತ ಹೇಳ್ಬೋದು. ಎಷ್ಟನೇ ಆರ್ಟಿಕಲ್ ಪ್ರಕಾರ ಇವಾಗ? 108 ಆರ್ಟಿಕಲ್ ಪ್ರಕಾರ. ನಿಮ್ಗೆ ಕೇಳ್ತಾರೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆ ಗದ್ದಲ ಉಂಟಾದಾಗ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿ ಅವರು ಎಷ್ಟನೇ ಆರ್ಟಿಕಲ್ ಪ್ರಕಾರ ಕರೀತಾರೆ ಅಂತಂದ್ರೆ 108. ಇವಾಗ ಯಾವ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಗಲಭೆ ಉಂಟಾದಾಗ ಜಂಟಿ ಅಧಿವೇಶನ ಯಾರು ಕರೀತಾರ ಅಂತ ಕೇಳ್ಬೋದು. ಯಾರು ಕರೀತಾರೆ ಇವಾಗ? ರಾಷ್ಟ್ರಪತಿ ಕರಿತಾನ,
ಹೌದಿಲ್ಲ? ಕ್ವಶನ್ ಹೆಂಗಾದ್ರೂ ಫ್ರೇಮ್ ಮಾಡೋದು, ನಾವಿರ್ತಕ್ಕಂಥ ಕಂಟೆಂಟ್ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಹೌದಿಲ್ಲ? ಆಯ್ತಾ? ಆಮೇಲೆ ಇವಾಗ 131ನೇ ಆರ್ಟಿಕಲ್ ಪ್ರಕಾರ ಇಬ್ಬರು ಆಂಗ್ಲೋ ಇಂಡಿಯನರನ್ನು ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಬಟ್ ಯಾವಾಗ ಮಾಡ್ತಾರೆ? ಇವಾಗ ಹಿಂದೆ ಮಾಡ್ತಾರೆ. ಬಟ್ ಈಗ ಏನ್ ಮಾಡ, ಪ್ರಸ್ತುತ ಆಂಗ್ಲೋ ಇಂಡಿಯನ್ ಇರ್ತಕ್ಕಂಥ ಶಬ್ದವನ್ನು ಆಂಗ್ಲೋ ಇಂಡಿಯನ್ ಇರ್ತಕ್ಕಂಥ ನೇಮಕ ಮಾಡುವ ಅಧಿಕಾರಿ ಏನ್ ಮಾಡ್ಯಾರ ಇವಾಗ? ಡಿಲೀಟ್ ಅಥವಾ ಏನಂತಂದ್ರೆ ಈಗಿನ ರದ್ದುಗೊಳಿಸಲಾಗಿದೆ. ಏನ್ ಗೊಳಿಸಲಾಗಿದೆ? ಇವಾಗ ರದ್ದುಗೊಳಿಸಲಾಗಿದೆ, ಹೌದಿಲ್ಲ? ಅದಕ್ಕೆ ಏನಂತಂದ್ರೆ ಇವಾಗ ಇರ್ತಕ್ಕಂಥ ಈಗ ರಾಷ್ಟ್ರಪತಿ ಅವರ ಎಲ್ಲ ಏನಂತಂದ್ರೆ ಒಂದು ಕಾರ್ಯಾಂಗದ ಅಧಿಕಾರಗಳಾಯ್ತು, ಒಂದೇ ವಿಡಿಯೋ. ಈಗ ಶಾಸನೀಯ ಅಧಿಕಾರಗಳು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಇವಾಗ ತುರ್ತು ಪರಿಸ್ಥಿತಿ ಅಧಿಕಾರಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ನೆಕ್ಸ್ಟ್ ಇರ್ತಕ್ಕಂಥ ವಿಡಿಯೋದಲ್ಲಿ ಏನಂತಂದ್ರೆ ಈಗ ಬರ್ತೈತಿ. ಅದಕ್ಕೆ ನೀವು ಇರ್ತಕ್ಕಂಥ ಮುಖ್ಯವಾಗಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯನ್ನು ಏನಂತಂದ್ರೆ ಉತ್ತಮವಾಗಿ ಬೆಳೆಸಕ್ಕೆ ಇಷ್ಟೆಲ್ಲ ಒಂದು ತಿಂಗಳಲ್ಲಿ ಮತ್ತು ಸಬ್ಸ್ಕ್ರೈಬ್ ಹಾಕ ಎಲ್ಲ ಕಾರಣ ನೀವು ಇರ್ತಕ್ಕಂಥ ಎಲ್ಲರಂತ ಹೇಳ್ಬೋದು. ರೈಟ್? ಆಲ್ ಆಫ್ ಯು, ಥ್ಯಾಂಕ್ ಯು.